ಹಾಯ್. ಇವತ್ತೊಂದಿಷ್ಟು ಸ್ಪಾನ್ಸರ್ಶಿಪ್ಗೆ ಅಪ್ರೋಚ್ ಮಾಡಿದೆ. ಲೈಕ್ ಇಂಡಿಯಾದಲ್ಲಿರುವಂಥ ಎಲ್ಲ ಟೈರ್ ಬ್ರ್ಯಾಂಡ್ಗಳಿಗೆ ಕೆಲವೊಂದೆಲ್ಲ ಮೇಲ್ ಕಳಿಸಿದೆ. ಇನ್ನು ಕೆಲವೊಂದೆಲ್ಲ ಅವ್ರದ್ದು ವೆಬ್ಸೈಟಿಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿದೆ. ರಿಕ್ವೆಸ್ಟ್ ಫಾರ್ಮ್ ಇರುತ್ತಲ್ಲ, ಸೊ ಅದರಿಂದ ಮೆಸೇಜ್ ಕಳಿಸಿದ್ದೆ ಅವ್ರಿಗೆ, ಈ ಥರ ನಾನು 27 ಕಂಟ್ರಿಗೆ ಟ್ರಾವೆಲ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಬಟ್ ಕೆಲವೊಂದೆಲ್ಲ ನನಗೆ ರಿಪ್ಲೈ ಬಂತು, ಮೇಲ್ ಥ್ರೂನೇ ರಿಪ್ಲೈ ಬಂತು. ಇನ್ನು 2 ಬ್ರ್ಯಾಂಡ್ನವರೇನೋ ಕಾಲ್ ಮಾಡಿದರು ಇವತ್ತು. ಬಟ್ ಒಂದು ಬ್ರ್ಯಾಂಡಿಂದು ನಾನು ಕಾಲ್ ಪಿಕ್ ಮಾಡಿದೆ, ಇನ್ನೊಂದು ಪಿಕ್ ಮಾಡಲಿಕ್ಕಾಗಲಿಲ್ಲ. ನಾನು ಮಲಗಿದೆ, ಯಾಕಂದರೆ ನಾನು ಹೇಳೋದೇ ಅರೌಂಡ್ 12 ಗಂಟೆನೋ 1 ಗಂಟೆನೋ ಆಯಿತು ಇವತ್ತು. ಸೊ ಇನ್ನು ಪಿಕ್ ಮಾಡಲಿಕ್ಕಾಗಲಿಲ್ಲ. ಸೊ ನೋಡೋಣ, ನೆಕ್ಸ್ಟು ಮಂಡೇ ಏನಾದ್ರು ಕಾಲ್ ಮಾಡ್ತಾರೆ, ನಾನು ರೆಸ್ಪಾನ್ಸ್ ಮಾಡಬೇಕು. ಇವರೇನಂತ ಹೇಳಿದ್ರೆ ಅವ್ರದ್ದು ಹೈಯರ್ ಡಿಪಾರ್ಟ್ಮೆಂಟ್ ಇಂದ ಇನ್ನೇನೋ ನೆಕ್ಸ್ಟೇನೋ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡಬೇಕು. ಬಟ್ ಇಲ್ಲಿ ನಾನು ಮಾಡ್ತಾ ಇರೋದು ಏನಂದರೆ, ಐ ಆಮ್ ಜಸ್ಟ್ ಅಪ್ರೋಚಿಂಗ್ ದ್ಯಾಮ್. ಸೊ ಅವರು ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟೋದು. ಸೊ ನಾನು ಅವ್ರ ಮೇಲೇ ಡಿಫೆಂಡ್ ಆಗಿರಲ್ಲ. ಸೊ ಅಪ್ರೋಚ್ ಮಾಡೋದು ಮಾಡ್ತೀನಿ. ಇಟ್ಸ್ ಯಾವುದೋ ಕಾಂಪಿಟೇಷನ್ಗೆ ನಾವು ಪಾರ್ಟಿಸಿಪೇಟ್ ಮಾಡ್ತೀವಲ್ಲ, ಸೊ ನಮಗೆ ವಿನ್ ಆಗೋದು ಇಂಪಾರ್ಟೆಂಟ್ ಆಗಿರಲ್ಲ, ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್. ಸೊ ಆ ಥರ ನಾನು ಅಪ್ರೋಚ್ ಮಾಡ್ತಾ ಇರೋದು. ಸೊ ಇವಾಗೆಲ್ಲ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿದೆಲ್ಲ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದಿಷ್ಟು ಬ್ರ್ಯಾಂಡ್ಗಳನ್ನು ಟಾರ್ಗೆಟ್ ಮಾಡಿಬಿಟ್ಟು ಅದನ್ನು ಮಾಡಬೇಕು. ಆಮೇಲೆ ನಿನ್ನೆ ವಾಚ್ ಆ್ಯಂಡ್ ವಿನ್ ಅಂತ ಒಂದು ಕಾಂಟೆಸ್ಟ್ ಅಂತ ಮಾಡ್ತೀನಿ ಅಂತ ಹೇಳಿದ್ದೆ, ಅದಕ್ಕೇನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಸೊ ಇವತ್ತು ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಸೊ ಐ ಥಿಂಕ್ ನಾಳೆ ಅದನ್ನು ಅಪ್ಲೋಡ್ ಮಾಡ್ತೀನಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ನಿನ್ನೆ ರಾತ್ರಿ ಬರ್ತಾ ಒಂದು ಇನ್ಸಿಡೆಂಟ್ ಆಯಿತು, ಸೊ ಅದನ್ನು ಹೇಳ್ತೀನಿ ನಾನು. ಸೊ ನಾವು ಆಫೀಸಿಂದ ಬರಬೇಕಿದ್ರೆ ಸುಮಾರು 2:15 ಏನೋ ಆಗಿದೆ ಅನಿಸುತ್ತೆ ಮೋಸ್ಟ್ಲಿ. ಆ ಟೈಮಲ್ಲಿ ನಾವು ನೈಂಡಳ್ಳಿಂದ ಲೆಫ್ಟ್ ತೊಗೊಂಡು ಟುವರ್ಡ್ಸ್ ಮೈಸೂರು ರೋಡ್ ಕಡೆ ಬರಬೇಕಿದ್ರೆ ನಮ್ಮ ಕಾರ್, ನಮ್ಮ ಆಫೀಸ್ ಕ್ಯಾಬ್ ಮುಂದೆನೇ ಒಂದು ಕಾರ್ ಹೋಗ್ತಾಯಿತ್ತು. ಅವನು ಏನಂದರೆ ಜಿಗ್ ಥರ ಓಡಿಸ್ತಾ ಇದ್ದ. ನಾನೇನು ಅಂದ್ಕೊಂಡೆ, ಇವನಿಗೇನೋ ನಿದ್ದೆಗೆ ಬಂದಿರುತ್ತೆ, ಅರ್ಲಿ ಮಾರ್ನಿಂಗು 2:30 ಅಲ್ವಾ ಅಂತ ನೋಡಿದರೆ, ಆಮೇಲೆ ನೋಡ್ರೆ ಇಬ್ಬರು ಕಾರಲ್ಲಿ ರೊಮ್ಯಾನ್ಸ್ ಮಾಡ್ತಾ ಗಾಡಿ ಓಡಿಸ್ತಾ ಇದ್ದಾರೆ. ಸೊ ಇವರಿಗೇನು ಒಂದಿಷ್ಟು ಮಿನಿಮಮ್ ಸೆನ್ಸ್ ಬೇಡವಾ? ರೋಡಲ್ಲೆಲ್ಲ ಮಾಡಿದ್ರೆ ಎಷ್ಟು ಇದು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಸೊ ನಮ್ಮ ಡ್ರೈವರ್ ಏನೋ ಸ್ವಲ್ಪ ಕೇರ್ಫುಲ್ಲಾಗಿ ಅವನು ಬ್ರೇಕ್ ಆಗ್ತಾ ಏನು ಮಾಡ್ತಾ ಇದ್ದಾರೆ ಅಂದರೆ, ಸ್ಪೀಡಾಗಿ ಹೋಗ್ತಾರೆ, ಅರೌಂಡು 70-80 ಸ್ಪೀಡಲ್ಲಿ ಸಡನ್ನಾಗಿ ಸ್ಲೋ ಮಾಡಿಬಿಡೋದು. ಸೊ ಏನಾಗುತ್ತೆ, ಹಿಂದುಗಡೆಯಿಂದ ಬರೋ ಕಾರ್ ಡ್ರೈವರ್ ಏನು ಮಾಡ್ತಾನೆ, ಅವ್ನು ಕ್ಯಾಲ್ಕುಲೇಷನ್ ಮಾಡ್ತಾನೆ, ಇವನು ಈ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ, ಇಷ್ಟು ಅವನು ಕ್ರಾಸ್ ಆಗ್ತಾನೆ ಅಂತ ಹೇಳ್ಬಿಟ್ಟು. ಇವರು ಈ ಥರ ರೋಡಲ್ಲಿ ಡ್ಯೂಯೇಟ್ ಆಡ್ತಾ ಇದ್ದರೆ ಹಿಂದಿಂದ ಬಂದವನು ಗುದ್ದಬೇಕಾಗತ್ತೆ. ಸೊ ನೋಡಿ ಜನಗಳಿಗೆ ಎಷ್ಟು ಜವಾಬ್ದಾರಿ ಇದೆ ಅಂತ ಹೇಳ್ಬಿಟ್ಟು. ಐ ಥಿಂಕ್ ಇನ್ಫಾರ್ಮೇಷನ್ ವೈಸು ನಾನು ಎಲ್ಲನೂ ಕಲೆಕ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 95%ಗಿಂತ ಜಾಸ್ತಿ ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಜಾಸ್ತಿ ಚಾಲೆಂಜಿಂಗ್ ಇರೋದು ಇವಾಗ ಫಂಡಿಂಗ್ ಒಂದೇ. ಸೊ ನೋಡ್ಕೋಬೇಕು ಇವಾಗ ನೆಕ್ಸ್ಟ್ ಏನಾದ್ರು ಜೇನ್ಸ್ ಹಾಕಿದ್ದೀನಲ್ಲ, ಅದರಲ್ಲೂ ಕೂಡ ಒಂದಷ್ಟು ಬಾಕ್ಸಸ್ ಇನ್ಕ್ರೀಸ್ ಮಾಡಿಬಿಟ್ಟು ಅದರಿಂದ ಕೂಡ ರೆವೆನ್ಯೂ ಬರ್ತಾರೆ ಏನೋ ಮಾಡ್ಕೋಬೇಕು. ಸೊ ಅದರಲ್ಲಿ ನನಗೆ ಮಾರ್ಕೆಟಿಂಗ್ ಏನೋ ಪ್ರಾಬ್ಲಮ್ ಆಗ್ತಾಯಿಲ್ಲ ನನಗೆ. ಬಟ್ ಅದು ಪ್ರೊಡಕ್ಷನ್ ಇದು ಮಾಡೋದೇ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದನ್ನು ಮ್ಯಾನೇಜ್ ಮಾಡಬೇಕು, ಯಾಕಂದರೆ ತುಂಬ ಸೂಕ್ಷ್ಮ ಇರುತ್ತಲ್ಲ ಅದೊಂದು. ಆಮೇಲೆ ಬೇರೆ ಏನಾದರೂ ಸೋರ್ಸ್ ಆಫ್ ಇನ್ಕಮ್ ಶಾರ್ಟ್ ಟರ್ಮ್ಗೆ ಏನೋ ಮಾಡೋಕ್ಕಾಗುತ್ತಾ ನೋಡ್ಕೋಬೇಕು. ಬಟ್ ನನ್ನ ತಿಳಿದಿರೋ ಮಟ್ಟಿಗೆ ಶೇರ್ ಮಾರ್ಕೆಟ್ ಇಸ್ ದ ಬೆಸ್ಟ್ ಅನಿಸುತ್ತೆ ಮೋಸ್ಟ್ಲಿ. ಸೊ ನೋಡೋಣ, ಇವಾಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ ನಾನು ಟ್ರೇಡಿಂಗ್ ಇದಕ್ಕೆ, ಯಾಕಂದರೆ ಮಾರ್ಕೆಟು ಒಂದು ಸಲ ಸ್ಟೇಬಲ್ ಆಗಲಿ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾಯಿದ್ದೀನಿ. ಸೊ ಅದಾದ ನಂತರನೇ ನೋಡಬೇಕು. ಆಮೇಲೆ ನಿನ್ನೆ ಇನ್ನೊಂದು ಪ್ಲ್ಯಾನ್ ಬಂತು ನನಗೆ, ಇನ್ ಕೇಸ್ ನನಗೆ ಟೈಮು ಅಮೌಂಟು ನನಗೆ ಸಪೋರ್ಟ್ ಮಾಡ್ತಾಯಿಲ್ಲ ಅಂತ ಹೇಳಿದ್ರೆ, ಸೊ ಏನು ಮಾಡ್ಬೋದು ಅಂದರೆ ನನಗೆ ಜಾಸ್ತಿ ಚೆನ್ನಾಗಿರೋ ಕಂಟ್ರೀಸ್ ಬಂದುಬಿಟ್ಟು ಯುರೋಪಿಯನ್ ಕಂಟ್ರೀಸು. ಸೊ ಟಿಲ್ ರಷ್ಯಾ ತನಕನೂ ಕೂಡ ನನಗೇನೋ ಅಷ್ಟೊಂದೇನೋ ಚೆನ್ನಾಗಿರೋ ಥರ ಏನೂ ಇಲ್ಲ, ಅಷ್ಟೊಂದು ತುಂಬಾ. ಬಟ್ ಓಕೆ ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ಬಟ್ ಅದಕ್ಕೆ ಇನ್ನೊಂದು ಜಸ್ಟ್ ಇದು ಪ್ಲ್ಯಾನ್ ಅಷ್ಟೇ, ನೆಕ್ಸ್ಟು ಆಮೇಲೆ ಡಿಸೈಡ್ ಮಾಡಬೇಕತ್ತೆ ಯಾವುದು ಬೆಟ್ರು ಅಂತ ಹೇಳ್ಬಿಟ್ಟು. ಸೊ ಏನಂದರೆ ಇಲ್ಲಿಂದ ಫಿನ್ಲ್ಯಾಂಡ್ ತನಕನೇ ಫ್ಲೈಟಲ್ಲೇ ಹೋಗಬೇಕು. ಸೊ ಅಲ್ಲಿಂದ ನಾವು ರೆಂಟೆಡ್ ಕಾರನ್ನು ಬುಕ್ ಮಾಡಿಬಿಟ್ಟು ಆಲ್ ಯುರೋಪನ್ನು ಕವರ್ ಮಾಡಿಬಿಟ್ಟು, ಸೊ ಮತ್ತೆ ಅವ್ರ ಕಾರನ್ನು ಬೇರೆ ಕಂಟ್ರೀಸಲ್ಲೂ ಕೂಡ ನಾವು ಬಿಟ್ಟು ಹೋಗ್ಬೋದು. ಇಲ್ಲ ಅವ್ರಿಗೆ ಮತ್ತೆ ಯಾವ ಸಿಟಿನಲ್ಲಿ ನಾವು ಪಿಕ್ ಮಾಡ್ತೀವೋ ಅಲ್ಲೇ ಕೂಡ ನಾವು ಅದನ್ನು ಡ್ರಾಪ್ ಮಾಡ್ಬೋದು ಲಾಸ್ಟು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನಮಗೆ ತುಂಬ ಕಡಿಮೆ ಟೈಮಲ್ಲಿ ನಾವು ಮುಗಿಸ್ಬೋದು, ಯಾಕಂದರೆ ಚೆನ್ನಾಗಿರೋ ಕಂಟ್ರೀಸನ್ನು ಮಾತ್ರ ಮುಗಿಸ್ಬೋದು. ಯಾಕಂದರೆ ಯುರೋಪಿಯನ್ ಕಂಟ್ರೀಸ್ ಮಾತ್ರ ನಂಗೆ ತುಂಬಾ ಲೈಕ್ ಆಗಿರೋದು. ಅಂದರೆ ಅಲ್ಲಿರೋ ಗ್ರೀನರಿ ತುಂಬಾ ಚೆನ್ನಾಗಿದೆ, ವ್ಯೂಸ್ ಪಾಯಿಂಟ್ ಇರ್ಬೋದು, ನಾರ್ವೆ ಇರ್ಬೋದು ಎಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ ಕಾಸ್ಟು ಸೇವ್ ಆಗುತ್ತೆ ಮತ್ತು ಟೈಮು ಸೇವ್ ಆಗುತ್ತೆ. ಸೊ ಆಫೀಸಲ್ಲೂ ಕೂಡ ನಮಗೆ 15-20 ಡೇಸ್ ಲೀವ್ಗೇನೋ ಅದು ಪ್ರಾಬ್ಲಮ್ ಆಗಲ್ಲ ನಮಗೆ, ಅದೊಂದು ಇದೆ. ಸೊ ಆಮೇಲೆ ರೆಂಟು ಕೂಡ ನಿಮ್ಗೆ ಆಲ್ಮೋಸ್ಟ್ 1,500ರಿಂದ 2,000ಕ್ಕೆ ಪರ್ ಡೇಗೆ ನಿಮಗೆ ಗಾಡಿ ರೆಂಟಿಗೆ ಸಿಕ್ಬಿಡುತ್ತೆ. ಸ್ಮಾಲ್ ವೆಹಿಕಲ್ಸ್ ಎಲ್ಲ ಅಂತ ಹೇಳಿದ್ರೆ. ಇನ್ ಕೇಸ್ ಏನಾದ್ರು ದೊಡ್ಡ ವೆಹಿಕಲ್ ತೊಗೋತೀರ ಅಂತ ಹೇಳಿದ್ರೆ ಒಂದು 4-5 ಸಾವಿರ ಆಗ್ಬೋದು. ಅದು ಆ ವೆಹಿಕಲ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ.
ಇನ್ನು ಯಾವುದಾದ್ರೂ ಯೂಟ್ಯೂಬ್ ಚಾನಲ್ನವರು ಲೈಕ್ ನನ್ನ ಜೊತೆ ಕೊಲಾಬ್ರೇಟ್ ಮಾಡೋಕ್ಕೆ ರೆಡಿ ಇದ್ದರೆ ನೀವು ಕೂಡ ನನ್ನ ಹತ್ರ ಜಾಯ್ನ್ ಆಗ್ಬೋದು. ಸೊ ನನ್ನ ಕಡೆಯಿಂದ ಎಷ್ಟಾಗುತ್ತೋ ನಾನು ನಿಮ್ಮ ಚಾನಲನ್ನು ಪ್ರಮೋಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ರೂ ಔಟ್ ದ ಜರ್ನಿ. ಸೊ ನನಗೆ ಇಂತಿಷ್ಟೇ ಸಬ್ಸ್ಕ್ರೈಬರ್ ಬೇಕು ಆ ಥರ ಏನಲ್ಲ, ಬಟ್ ಹಾನೆಸ್ಟಾಗಿ ಮಾಡೋ ಥರ ಇರಬೇಕು, ಲೈಕ್ ಮ್ಯೂಚುವಲ್ ಹೆಲ್ಪ್ ಥರ. ಸೊ ಆ ಥರ ಇದ್ದರೆ ಯಾರು ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಥ್ರೂ ಇನ್ಸ್ಟಾನೂ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲಾಂದರೆ ಇಮೇಲ್ ಕೂಡ ಕಳಿಸ್ಬೋದು. ಸೊ ಇನ್ಸ್ಟಾ ಐ ಡಿ ಬಂದುಬಿಟ್ಟು ಚಂದ್ರು ಕುಣಬಿ ಅಂತ ಇದೆ, CHANDRUKUNABI ಅಂತ ಇದೆ. ಸೊ ನನ್ನದೇ ಫೋಟೋ ಇರೋದು. ಸೊ ಐ ಥಿಂಕ್ ಇವತ್ತು ಇಷ್ಟೇ ಅನಿಸುತ್ತೆ. ಸೊ ನಾಳೆ ಆದರೂ ನನ್ನದು ವಾಚ್ ಆ್ಯಂಡ್ ವಿನ್ ಇದರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸಿಗೋಣ ನಾಳೆ. ಬಾಯ್ ಬಾಯ್.